ಹಲೋ ನನ್ನ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ನೋಡಿ, ಇವತ್ತು ನಾನು ಸಂಡೇ ಮಾರ್ನಿಂಗ್ ವ್ಲಾಗನ್ನು ಹಾಕ್ತಾ ಇದ್ದೀನಿ. ಸೊ ಇದು ಸಂಡೇ ಮಾರ್ನಿಂಗ್ ನಾನು ರೊಟ್ಟಿಯನ್ನು ಮಾಡಿದ್ದೆ, ಅದರ ವ್ಲಾಗನ್ನು ಹಾಕಿದ್ದು. ಆಗ ಇದು ಸಂಡೇ ಆಫ್ಟರ್ನೂನ್ ನನ್ನ ಮಗ ಅಡುಗೆ ಮಾಡಿದ್ದ. ಸೊ ಅದರ ಒಂದು ಆಡಿಯೋ ಅದರಲ್ಲೇ ಬರುತ್ತೆ. ಇದು ತುಂಬ ರಾ ಆಗಿದೆ, ಇದನ್ನು ಕೇಳಿಸ್ಕೊಳ್ಳಿ ಫ್ರೆಂಡ್ಸ್. ರೈಸ್ ಇಟ್ಟಿದ್ದಾನೆ, ಇದು ತೋರಿಸು. ಚಿಕನ್. ಇವತ್ತು ನನಗೇನು ಕೆಲಸ ಇಲ್ಲ ಫ್ರೆಂಡ್ಸ್, ಎಲ್ಲ ನನ್ನ ಮಗ ಮಾಡ್ತಾ ಇದ್ದಾನೆ. ನಾನಿವತ್ತು ಆರಾಮಾಗಿ ರೆಸ್ಟ್ ಮಾಡೋವಂಥದ್ದು. ಈಗ ಬನ್ನಿ, ನಾನು ಸೀರೆ ಯಾವುದೇ ತೊಗೊಂಡಿದ್ದೀನಿ ನಿಮ್ಮ ಜೊತೆ ತೋರಿಸ್ತೀನಿ. ನೋಡ್ಬೋದು ನನ್ನ ಸೀರೆ ಕಲೆಕ್ಷನ್ಸ್ ಹೇಗಿದೆ ಅಂಥೇಳಿ ಇಷ್ಟನ್ನು ಜೋಡಿಸಿಟ್ಟಿದ್ದೀನಿ. ಇಲ್ಲಿ ನೋಡ್ಬೋದು, ಅಲ್ಲಿ ಹೀಗೆ ಫುಲ್ ಜೋಡಿಸಿಟ್ಟಿದ್ದೀನಿ. ಇಷ್ಟೇ ಕ್ಲೀನ್ ಮಾಡಿ ಇಟ್ಕೊಂಡಿರೋದು, ಇನ್ನು ಉಳಿದದ್ದೆಲ್ಲ ಫುಲ್ಲು ಮೆಸ್ಸಿಯಾಗಿದೆ. ಸೊ ಅದನ್ನೆಲ್ಲ ಸರಿ ಮಾಡಿ ಇಡಬೇಕು. ಈಗ ನಾನು ಯಾವ್ಯಾವ ಸೀರೆ ತೊಗೊಂಡಿದ್ದೆ, ಮೊನ್ನೆ ನಾನು ಗೀತಾಂಜಲಿ ಹೋಗಿ ಒಂದು 7 ಸ್ಯಾರೀಸನ್ನು ತೊಗೊಂಡಿದ್ದೀನಿ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇಲ್ಲಿ ನೋಡ್ಬೋದು, ಇದು ಒಂದು ಸ್ಯಾರಿ, ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇದು ಮೆಗಾ ಸೇಲನ್ನು ಹಾಕಿದ್ರಲ್ವ, ಸೊ ಅದರಲ್ಲಿ ನಾನು ತೊಗೊಂಡಿರುವಂಥದ್ದು. ಇದು ನೋಡಿ, ಇದರಲ್ಲಿ ನೋಡ್ಬೋದು ಬೈ 1 475, ಬೈ 2 890, ಬೈ 3 1195 ಆಗುತ್ತೆ. ತುಂಬ ಚೆನ್ನಾಗಿದೆ ಸ್ಯಾರಿ ನೋಡಿ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಾನು ಯಾಕೆ ಇದನ್ನು ತೊಗೊಂಡೆ ಅಂದರೆ, ನನ್ನ ಹತ್ರ ಆಲ್ರೆಡಿ ಈ ಒಂದು ಕಲರ್ ಬ್ಲೌಸ್ ಇದೆ. ಸೊ ನೋಡಬೇಕು ಇದಕ್ಕೆ ಇದೇ ಬ್ಲೌಸ್ ಆಗ್ತದಾ ಅಥವಾ ನಾವು ಬೇರೆ ಇದ್ರದ್ದು ಸ್ಟಿಚ್ ಮಾಡಿಸೋದಾ ಏನೋ ಅಂಥೇಳಿ ಇನ್ನೂ ನಾನು ಪ್ಲ್ಯಾನ್ ಮಾಡಲಿಲ್ಲ. ಆ್ಯಕ್ಚುಲಿ ಇದಕ್ಕೆ ಈ ರೀತಿ ಬ್ಲೌಸ್ ಬರುತ್ತೆ ಅನಿಸುತ್ತೆ. ಹಾಂ, ಎಸ್, ಈ ರೀತಿ ಬ್ಲೌಸ್ ಬರುತ್ತೆ. ನನ್ನ ಹತ್ರ ಈ ಕಲರ್ ಬ್ಲೌಸ್ ಇದೆ. ಸೊ ನೋಡಬೇಕು ಯಾವ ಥರದ್ದು ಬ್ಲೌಸ್ ಈಗ ಹೊಲಿಸೋದ ಏನು ಅಂತ ಗೊತ್ತಿಲ್ಲ. ನೆಕ್ಸ್ಟ್ ವೀಕಲ್ಲಿ 8ಗೆ ನಮ್ಮ ಮನೇಲಿ ಸತ್ಯನಾರಾಯಣ ಪೂಜೆ ಬೇರೆ ಇದೆ. ಸೊ ಆವಾಗ ಇದನ್ನು ಹೊಲಿಸ್ಕೊಳ್ಳೋದಾ ಅಥವಾ ಬೇರೆ ಇನ್ನೊಂದು, ಆಲ್ರೆಡಿ ನಾನೊಂದು ಹೊಸ ಸೀರೆ ಹೊಲಿಸಿಟ್ಟಿದ್ದೀನಿ. ಅದನ್ನು ಸೀರೆಗಳನ್ನು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಅದು ನಾನು ಸ್ಕೂಲ್ಗೆ ಹೋಗೋದ್ರಿಂದ ನನಗೆ ಡೈಲಿ ಒಂದೊಂದು ಸ್ಯಾರೀಸ್ ಬೇಕಾಗುತ್ತೆ. ಅದರ ರೇಟನ್ನು ನಾನು ಜೊತೆ ಶೇರ್ ಮಾಡಿದ್ದೀನಿ. ನಿಮಗೂ ಕೂಡ ಇಷ್ಟ ಆದರೆ ಯಾರಾದರೂ ರೆಗ್ಯುಲರ್ ಆಗಿ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಈಗ ಮೆಗಾ ಮಾನ್ಸೂನ್ ಸೇಲನ್ನು ಹಾಕಿದ್ದಾರೆ. ಯಾವುದು ಇನ್ನೂ ಕೂಡ ರೇಟ್ ತೆಗೆದು ಈ ಸೀರೆಗಳನ್ನು ನೋಡಿ ನಿಮಗೆ ಇಷ್ಟ ಆದರೆ ಒಂದು ಪುಟ ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತೀನಿ. ರೇಟ್ ಅಂತ ಇದೆ, ಇದು 645, ಬಟ್ ಇದು ಡಿಸ್ಕೌಂಟ್ ಆಗಿಬಿಟ್ಟು ಮೋಸ್ಟ್ಲಿ 300 ಸಮಥಿಂಗ್ ಏನೋ ಇದೆ, ಡಿಸ್ಕೌಂಟ್ ಆಗಿದೆ. ಈಗ ಮೆಗಾ ಸೇಲ್ ಹಾಕಿದಾರಲ್ವ, ಅದರಲ್ಲಿ ತೊಗೊಂಡಿದ್ದು. ಇದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ಸಾಫ್ಟ್ ಆಗಿದೆ, ತುಂಬ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಇದಕ್ಕೆ ಬ್ಲ್ಯಾಕ್ ಬ್ಲೌಸನ್ನು ಹಾಕ್ಬೋದು. ಎಲ್ಲದಕ್ಕೂ ಬ್ಲೌಸನ್ನು ಸ್ಟಿಚ್ ಮಾಡಿಸೋದೇ ಈಗ ಕಷ್ಟ ಆಗ್ತದಲ್ವ. ಸೊ ನನ್ನ ಹತ್ರ ಯಾವುದು ಬ್ಲೌಸ್ ಇದೆ ಅದನ್ನೇ ನೋಡಿ ನಾನು ತೊಗೊಂಡೆ. ಸುಮ್ಮನೆ ಬ್ಲೌಸ್ ರೆಗ್ಯುಲರ್ ಸ್ಯಾರೀಸಿಗೆ ಇರೋದು ಕಾಂಟ್ರಾಸ್ಟ್ ಬ್ಲೌಸನ್ನು ಯೂಸ್ ಮಾಡಬಹುದು ಅಂತ ಹೇಳಿ ಹಾಗೆ ತೊಗೊಂಡೆ. ಈಗ 2 ಸೀರೆ ಆಯಿತು. ನೆಕ್ಸ್ಟ್ ನಾನು ತೊಗೊಂಡಿರೋದು ಇದು ಪರ್ಪಲ್ ಶೇಡ್. ಇದು ಕೂಡ ತುಂಬ ಚೆನ್ನಾಗಿದೆ. ನಮಗೆ ರೆಗ್ಯುಲರ್ ಉಡುವವರಿಗೆ ಈ ಥರದ್ದು ಚೆನ್ನಾಗಿ ಅನಿಸುತ್ತೆ. ನೀವು ಸ್ವಲ್ಪ ಕಾಸ್ಟ್ಲಿದ್ದೇ ತೊಗೊಂಡು ಇಟ್ಕೊಳ್ಳೋದು ಒಳ್ಳೆಯದು. ಬಟ್ ನಾನು ಹಾಗಲ್ಲ, ನನಗೆ ಡೈಲಿ ಸ್ಯಾರೀಸ್ ಬೇಕಲ್ವ, ಅದಕ್ಕೋಸ್ಕರ ಈ ಥರ ತೊಗೊಂಡಿದ್ದೀನಿ. ನೋಡಿ, ಇದು ನಾನು ನಿಮ್ಗೆ ಹೇಳ್ದಲ್ವ, ಈ ಬ್ಲೌಸ್ ನನ್ನ ಹತ್ರ ಆಲ್ರೆಡಿ ಇದೆ, ಅದಕ್ಕೆ ಇದನ್ನು ಸೆಲೆಕ್ಷನ್ ಮಾಡಿದೆ. ಇದಕ್ಕೆ ಕಾಂಟ್ರಾಸ್ಟಾಗಿ ಹಾಕಿದರೂ ಚೆನ್ನಾಗಿ ಕಾಣಿಸುತ್ತೆ. ಇದೊಂದು ರೀತಿ ಲೈನ್ ಬಂದಿರೋದು, ಇಲ್ಲಿ ಹೀಗೆ ಲೈನ್ ತುಂಬ ಚೆನ್ನಾಗಿದೆ ಸ್ಯಾರಿ. ಪರ್ಪಲ್ ಶೇಡಲ್ಲಿ ನನ್ನ ಹತ್ರ ಆಗ ಇತ್ತು, ಮತ್ತು ನಾನು ಅದಿಲ್ಲ, ಅದಕ್ಕೋಸ್ಕರ ಇದೊಂದು ಸೀರೆ ತಗೊಂಡೆ. ನೆಕ್ಸ್ಟ್ ಸ್ಯಾರಿ ಆದರೆ ಈ ಸ್ಯಾರಿ ಮಾತ್ರ ನನ್ನ ಹತ್ರ ಇಲ್ಲದೇ ಇರೋ ಕಲರ್ಸೇ ನಾನು ತೊಗೊಂಡಿರೋವಂಥದ್ದು. ಇರುವ ಕಲರ್ಸನ್ನು ನಾನು ಚೂಸ್ ಮಾಡಲಿಕ್ಕೆ ಹೋಗಲಿಲ್ಲ.
ಇಲ್ಲಾಂದರೆ ಆಲ್ಮೋಸ್ಟ್ ನಾನು ಡಾರ್ಕ್ ಬ್ಲೂ ಕಲರ್ ಯಾವಾಗಲೂ ಕೂಡ ಚೂಸ್ ಮಾಡ್ತಾ ಇರ್ತೀನಿ. ಬಟ್ ಈ ಸರಿ ಸ್ವಲ್ಪ ಡಿಫ್ರೆಂಟ್ ಆಗಿರೋ ಸ್ಯಾರೀಸನ್ನು ಸೆಲೆಕ್ಷನ್ ಮಾಡಿರೋಂಥದ್ದು. ಇದು ನೋಡಿ, ಸ್ವಲ್ಪ ರೆಡ್ಡಿಶ್, ಆದರೆ ತುಂಬ ರೆಡ್ ಅಲ್ಲ, ಸ್ವಲ್ಪ ಆಯಿಲ್ ರೆಡ್ಡಲ್ಲಿ ಬರುತ್ತೆ. ಇದಕ್ಕೂ ಅಷ್ಟೇ ಗೋಲ್ಡ್ ಕಲರ್ ಬ್ಲೌಸನ್ನು ಹಾಕ್ಬೋದು, ಇಲ್ಲ ಆಯಿಲ್ ರೆಡ್ ಕಲರ್ ಬ್ಲೌಸ್ ಹಾಕ್ಬೋದು. ತುಂಬ ಚೆನ್ನಾಗಿದೆ ಸೀರೆ, ತುಂಬ ಇಷ್ಟ ಆಯಿತು. ನೀಟಾಗಿ ಕೂರುತ್ತೆ ಅಂದ್ಕೊಂಡಿದ್ದೀನಿ. ಇದನ್ನು ವೇರ್ ಮಾಡೋ ಇದು ಕಾಸ್ಟ್ ಬ್ಲೌಸ್ ಅಲ್ಲ, ಇದು ರನ್ನಿಂಗ್ ಬ್ಲೌಸ್. ಸೊ ಇದರ ಬ್ಲೌಸ್ ಪೀಸನ್ನು ನಾನು ತೆಗಿಯೋದಿಲ್ಲ. ಇದಕ್ಕೆ ನಮಗೆ ಯಾವುದಾದ್ರೂ ಒಂದು ಆಯಿಲ್ ರೆಡ್ ಕಲರ್ ಯಾವುದಾದ್ರೂ ಒಂದು ಬ್ಲೌಸನ್ನು ಸೆಟ್ ಮಾಡಿ ಹಾಕೋ ಹಾಗೆ ಹಾಕ್ಕೊಳ್ತೀನಿ. ಇದೆಲ್ಲ ಈಗ ಸೈಡ್ ಸ್ಟಿಚಿಂಗ್ ಆಗಬೇಕು. ಸೈಡ್ ಸ್ಟಿಚ್ ಈಗ ನಾನೇ ಮಾಡೋದಾ ಅಥವಾ ಹೊರಗಡೆ ಕೊಡೋದಾ ಗೊತ್ತಿಲ್ಲ, ನೋಡಬೇಕು ಏನಾಗ್ತದೆ ಅಂತ. ಓಕೆ, ಇದೊಂದು ಸ್ಯಾರಿ ಆಯಿತು. ನೆಕ್ಸ್ಟ್ ನೋಡಿ, ನನ್ನ ಬೆಕ್ಕು ಬಂದಿದೆ. ಬಾ ಇಲ್ಲಿ, ಬಾ ಇಲ್ಲಿ ಬಾ. ಓಕೆ, ನೆಕ್ಸ್ಟ್ ಸ್ಯಾರಿಗೆ ಹೋಗೋಣ. ನೋಡಿ, ಇದು ನೆಕ್ಸ್ಟ್ ಸ್ಯಾರಿ. ಈ ಕಲರ್ ಕೂಡ ನನ್ನ ಹತ್ರ ಆಗ ಇತ್ತು, ಅದಾದಮೇಲೆ ಇಲ್ಲ. ಇದರಲ್ಲೂ ನೋಡಿ, ಆಗ ತೋರಿಸಿದೆಲ್ಲ ಲೈನ್ಸ್ ಅಂತ, ಅದೇ ರೀತಿ ಲೈನ್ಸ್ ಬಂದಿದೆ. ಚೆನ್ನಾಗಿದೆ ಸೀರೆ, ನನಗೆ ರೆಗ್ಯುಲರ್ ಆಗಿ ಉಡಲಿಕ್ಕೆ ತುಂಬ ಚೆನ್ನಾಗಿದೆ. ಇದಕ್ಕೂ ಕೂಡ ಇದು ಲೈನ್ ಡಿಸೈನ್. ಸೊ ಇದಕ್ಕೆ ವೈಟ್ ಬ್ಲೌಸ್ ಇದೆ ಆಲ್ರೆಡಿ, ನನ್ನ ಹತ್ರ ವೈಟ್ ಕಲರ್ ಬ್ಲೌಸ್ ಇದೆ. ಇದಕ್ಕೆ ನನ್ನ ಹತ್ರ ವೈಟ್ ಕಲರ್ ಬ್ಲೌಸ್ ಇದೆ. ಸೊ ಅದಕ್ಕೋಸ್ಕರ ಈ ಸ್ಯಾರಿನ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಚೆನ್ನಾಗಿ ಕೂಡ ಇದೆ, ನನಗೆ ಇಷ್ಟ ಆಯಿತು. ಹಾಗೆ ನೆಕ್ಸ್ಟ್ ಇದೊಂದು ಒನ್ ಆಫ್ ಮೈ ಫೇವ್ರೆಟ್ ಸ್ಯಾರಿ. ಸೊ ಈ ಥರ ಕಲರ್ಸ್ ನನ್ನ ಹತ್ರ, ನಾನು ಇಷ್ಟು ದಿನ ಆದ್ರೂ ಕೂಡ ಈ ಥರ ಕಲರ್ಸ್ನ ತೊಗೊಂಡೇ ಇರಲಿಲ್ಲ ಫ್ರೆಂಡ್ಸ್, ನೀವು ನಂಬಲ್ಲ. ಈ ಥರ ಕಲರ್ಸ್ ನನ್ನ ಹತ್ರ ಇರಲೇ ಇಲ್ಲ. ಸೊ ಏನೋ ಒಂದು ರೀತಿ ತುಂಬ ನನಗೆ ಇಷ್ಟ ಆಯಿತು ಈ ಕಲರ್. ಸೊ ಇದಕ್ಕೆ ಗೋಲ್ಡನ್ ಕಲರ್ ಬ್ಲೌಸ್ ಕೂಡ ಹಾಕ್ಬೋದು. ಇದೇ ಥರ ಗ್ರೀನ್ ಇರಬೇಕು, ಇಲ್ಲಾಂದರೆ ಗೋಲ್ಡನ್ ಕಲರ್ ಬ್ಲೌಸನ್ನು ಹಾಕ್ಬೋದು. ತುಂಬ ಚೆನ್ನಾಗಿದೆ, ನನಗಿದು ತುಂಬ ಇಷ್ಟ ಆಯಿತು. ಇದರಲ್ಲೂ ಕೂಡ ಈ ಥರ ಲೈನ್ ಡಿಸೈನ್ ಇರುವಂಥದ್ದು. ಓಕೆ, ನೆಕ್ಸ್ಟ್ ಲಾಸ್ಟ್ ಸ್ಯಾರಿ. ಇನ್ನೊಂದು ಸ್ವಲ್ಪ ಡಾರ್ಕ್ ಪರ್ಪಲ್ ತೊಗೊಂಡಿದ್ದೀನಿ. ಈ ಸರಿ ಫಸ್ಟ್ ಯಾವುದಪ್ಪ ಅಂತ ಹೇಳಿದರೆ ಡಾರ್ಕ್ ಬ್ಲೂವನ್ನು ಬಿಟ್ಟಿದ್ದೀನಿ. ಈ ಸರಿ ಪರ್ಪಲ್ ತೊಗೊಂಡಿದ್ದೀನಿ. ಇದನ್ನು ನೋಡಿ, ತುಂಬ ಚೆನ್ನಾಗಿದೆ. ಇದಕ್ಕೂ ಕೂಡ ವೈಟ್ ಬ್ಲೌಸ್ ಮ್ಯಾಚ್ ಆಗ್ತದೆ. ಹಾಗೆಯೇ ಈ ರೀತಿ ಗೋಲ್ಡನ್ ಇದ್ದರೂ ಕೂಡ ಇದಕ್ಕೆ ಮ್ಯಾಚ್ ಆಗ್ತದೆ, ಇಲ್ಲ ಪರ್ಪಲ್ ಆದರೂ ಕೂಡ ಮ್ಯಾಚ್ ಆಗ್ತದೆ. ಆಲ್ಮೋಸ್ಟ್ ವೈಟ್ ಬ್ಲೌಸ್ ಚೆನ್ನಾಗಿ ಕಾಣುತ್ತೆ ಅಂದ್ಕೊಂಡಿದ್ದೀನಿ. ಚೆನ್ನಾಗಿದೆ, ನೋಡಬೇಕು. ಬ್ಲೌಸ್ ಸರಿ ಆದರೆ ಇದನ್ನು ಉಟ್ಕೊಳ್ತೀನಿ, ಇಲ್ಲಾಂದರೆ ಇದರದ್ದೇ ಬ್ಲೌಸನ್ನು ಸ್ಟಿಚ್ ಮಾಡ್ತೀನಿ. ಸೊ ಇದಿಷ್ಟು ನನ್ನ ಸ್ಯಾರೀಸ್. ನಾನು ಮೊನ್ನೆ ಗೀತಾಂಜಲಿ ಹೋಗಿ ಮಾನ್ಸೂನ್ ಮೆಗಾ ಸೇಲಲ್ಲಿ ನಾನು ತಂದಿರುವಂತಹ ಸ್ಯಾರೀಸ್. ಟೋಟಲಾಗಿ 7 ಸ್ಯಾರೀಸ್ ಇದೆ ಫ್ರೆಂಡ್ಸ್. ಸೊ ಇದಿಷ್ಟು ಸ್ಯಾರೀಸ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ನಿಮಗೆ ಯಾವ ಸ್ಯಾರಿ ತುಂಬ ಇಷ್ಟ ಆಯಿತು ಅದನ್ನು ಕೂಡ ತಿಳಿಸಿ, ಓಕೆನಾ. ನನಗೆ ರೆಗ್ಯುಲರಾಗಿ ಉಡ್ಲಿಕ್ಕಲ್ವಾ, ಅದಕ್ಕೆ ಅದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ಹಾಗೆ ತೊಗೊಂಡೆ ಫ್ರೆಂಡ್ಸ್. ಸೊ ಯಾವ ಸ್ಯಾರಿ ನಿಮ್ಗೆ ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಓಕೆ. ನನ್ನ ಸ್ಯಾರಿ ಕಲೆಕ್ಷನ್ಸ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಪುಟ್ಟ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಸೊ ಈಗ ನಾನು ಬುಧವಾರ ಈವ್ನಿಂಗ್ ಸ್ಕೂಲಿಂದ ಬಂದ ನಂತರ ನಾನು ಮನೆಯಲ್ಲಿ ಸ್ವಲ್ಪ ಎಲ್ಲ ಕ್ಲೀನೆಲ್ಲ ಮಾಡಿಕೊಂಡು, ಬಟ್ಟೆಗಳು ರಾಶಿ ಇತ್ತು ವಾಶ್ ಆಗಿರೋವಂಥದ್ದು, ಅದನ್ನೆಲ್ಲ ನಾನು ಮಡಚಿಟ್ಕೊಳ್ತಾ ಇದ್ದೀನಿ. ಸೊ ಏನಾದರೂ ಸ್ವಲ್ಪ ಟಿ ವಿ ಏನಾದರೂ ನೋಡ್ತಾ ಮಡಚಿಟ್ಕೊಂಡ್ರೆ ತುಂಬ ಬೇಗ ಕೆಲಸ ಆಗುತ್ತಲ್ವ. ಸೊ ಅದಕ್ಕೋಸ್ಕರ ನಾನು ಟಿ ವಿಯನ್ನು ನೋಡ್ತಾ ನನ್ನ ಫೇವ್ರೆಟ್ ಸೀರಿಯಲ್ ಬರ್ತಾಯಿತ್ತು. ಆ ಸೀರಿಯಲ್ ನೋಡಬಾರ್ದು ಅಂತ ಹೇಳ್ತಾರೆ, ಬಟ್ ಕೆಲವೊಂದಕ್ಕೆ ನಾವು ಅಡಿಕ್ಟ್ ಆಗಬೇಕಾಗತ್ತೆ. ಸ್ವಲ್ಪ ಕೆಲವೊಮ್ಮೆ ನಮಗೆ ಮೈಂಡ್ ತುಂಬ ಸ್ಟ್ರೆಸ್ ಆದಾಗ ತುಂಬ ರಿಲ್ಯಾಕ್ಸ್ ಆಗಬೇಕಾಗುತ್ತೆ. ಅದಕ್ಕೋಸ್ಕರ ನಾವು ಸೀರಿಯಲ್ಗೆ ಸ್ವಲ್ಪ ನಾನು ನೋಡ್ತಾ ಕೆಲಸ ಮಾಡೋದು ಜಾಸ್ತಿ. ಸೊ ಬಟ್ಟೆ ಮಡಚುವಂಥದ್ದಾಗಿರ್ಬೋದು, ಅಥವಾ ಕೆಲವೊಂದು ಅಲ್ಲಿ ಹೋಗಿ ಟಿ ವಿ ನೋಡ್ತಾ ಯಾವ್ಯಾವ ಕೆಲಸ ಮಾಡ್ಬೋದು ಅದನ್ನೆಲ್ಲದನ್ನು ಕೂಡ ಟಿ ವಿ ನೋಡ್ತಾ ನಾನು ಮಾಡ್ಕೊಳ್ತೀನಿ. ಸೊ ನೋಡಿ, ಬಟ್ಟೆ ಕೂಡ ಮಡಚಿ ಆಯಿತು.
ಬಟ್ಟೆ ಮಡಚಿಬಿಟ್ಟು ನಾನು ಎಲ್ಲದನ್ನು ಕೂಡ ಅವರವರ ವಾರ್ಡ್ರೋಬಲ್ಲಿ ನಾನು ಇಡ್ತಾಯಿದ್ದೆ. ಪ್ರತಿಯೊಂದನ್ನು ಕೂಡ ನಾನು ಇಟ್ಟ ನಂತರದಲ್ಲಿ ನೆಕ್ಸ್ಟು ಕಿಚನ್ಗೆ ಬಂದೆ. ಕಿಚನ್ಗೆ ಬಂದುಬಿಟ್ಟು ನಾನು ಸ್ವಲ್ಪ ಪಾತ್ರೆ ತೊಳೆಯೋದಕ್ಕಿತ್ತು. ನಾಯಿಗೆ ರೈಸ್ ಮಾಡಿರಲಿಲ್ಲ. ನಮ್ಮನೆ ಲೈಟರ್ ಅದು ವರ್ಕ್ ಆಗ್ತಾ ಇರಲಿಲ್ಲ ಫ್ರೆಂಡ್ಸ್. ಅದಕ್ಕೆ ನಾನು ಮ್ಯಾಚ್ ಬಾಕ್ಸಲ್ಲಿ ಸ್ಟವನ್ನು ಆನ್ ಮಾಡ್ತಾಯಿದ್ದೆ. ಮಧ್ಯಾಹ್ನ ಮಾರ್ನಿಂಗ್ ಮಾಡಿರುವಂಥ ತೊಂಡೆಕಾಯಿ ಸಾರಿತ್ತು. ಅದೇ ಸಾರು ಸಾಕು ಅಂತ ಅದನ್ನು ಬಿಸಿ ಮಾಡಿಬಿಟ್ಟು ನಾಯಿಗೆ ಅನ್ನ ಇಟ್ಬಿಟ್ಟು ಹಾಗೆಯೇ ನಮಗೂ ಕೂಡ ರೈಸ್ ಉಳಿದಿತ್ತು, ಅದನ್ನು ಬಿಸಿ ಮಾಡ್ತಾಯಿದ್ದೆ. ಏನು ನಾನ್ ವೆಜ್ಜನ್ನು ನಾವು ಸಂಡೇ ಲಾಸ್ಟ್ ಮಾಡಿದ್ದೀವಿ. ನಾನ್ ವೆಜ್ಜನ್ನು ಯೂಸ್ ಮಾಡಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಬುಧವಾರ ನಮ್ಮ ಮನೇಲಿ ಪೂಜೆ ಇತ್ತು, ಅದಕ್ಕೋಸ್ಕರ ನಾವು ನಾನ್ ವೆಜ್ಜನ್ನು ಸ್ಟಾಪ್ ಮಾಡಿದ್ವಿ ಫ್ರೆಂಡ್ಸ್. ಸೊ ಇದೇ ರೀತಿಯಲ್ಲಿ ನನ್ನ ರುಟೀನ್ ನಡೀತಾ ಇತ್ತು. ಹಾಗೆ ಫಾಸ್ಟಾಗಿ ಎಲ್ಲ ರೈಸನ್ನೆಲ್ಲ ಬಿಸಿ ಮಾಡೋದು, ಉಳಿದಿರೋ ಪಾತ್ರೆಯನ್ನು ತೊಳೆಯೋದು, ಹಾಗೆ ಕೌಂಟರ್ ಟಾಪನ್ನು ಒರೆಸ್ಕೊಳ್ಳೋದು, ಇದಿಷ್ಟು ಕೆಲಸ. ಕೌಂಟರ್ ಟಾಪ್ ಯಾವಾಗ ಕ್ಲೀನ್ ಆಗುತ್ತೋ ನಮಗೆ ತುಂಬ ರಿಲ್ಯಾಕ್ಸ್ ಆಗುತ್ತೆ, ಕಾಮ್ ಆ್ಯಂಡ್ ಕೂಲಾಗಿ ನಾವಿರ್ಬೋದು. ಅದಕ್ಕೋಸ್ಕರ ಅಲ್ಲಿ ನನ್ನ ಹಸ್ಬೆಂಡ್ ಕೂತ್ಕೊಂಡಿದ್ರು, ಅವ್ರ ಜೊತೆ ಮಾತಾಡ್ತಾ ನಾನು ಕೆಲಸನ ಮಾಡ್ಕೊಳ್ತಾ ಇದ್ದೆ ಫ್ರೆಂಡ್ಸ್. ನೆಕ್ಸ್ಟ್ ಡೇಗೆ ನಾನು ರೆಡಿ ಆಗಬೇಕು. ಇದಿಷ್ಟು ಕೆಲಸಗಳನ್ನು ಮುಗಿಸ್ಕೊಂಡು ನಾನು ನೆಕ್ಸ್ಟ್ ಡೇ ಸ್ಕೂಲ್ಗೆ ಹೋಗಬೇಕಲ್ವ, ಅದಕ್ಕೆ ಸ್ಯಾರಿಯನ್ನು ಮತ್ತು ಬ್ಲೌಸನ್ನೆಲ್ಲ ತೆಗೆದಿಟ್ಕೊಳ್ಬೇಕು. ಕೆಲವೊಂದು ಸ್ಯಾರೀಸ್ ಅಯನ್ ಆಗಬೇಕಾಗಿರುತ್ತೆ, ಆವಾಗ ಅಯನ್ ಕೂಡ ಮಾಡ್ಕೊಳ್ತೀನಿ. ಮಾರ್ನಿಂಗ್ ತುಂಬ ಲೇಟ್ ಆಗುತ್ತೆ ಅನ್ನೋ ಕಾರಣದಿಂದ. ಸೊ ಹೀಗೆ ನಾನು ಕೆಲಸಗಳನ್ನು ಮಾಡ್ತಾಯಿದ್ದೆ ಫ್ರೆಂಡ್ಸ್. ನೀವು ನೋಡ್ತಿರ್ಬೋದು ಕೌಂಟರ್ ಟಾಪನ್ನು ನಾನು ಕ್ಲೀನ್ ಮಾಡ್ತಾಯಿದ್ದೀನಿ. ಸೊ ಅಲ್ಲಿ ನಾನು ವಿಂಡೋಗೆ ಒಂದು ಶಾಲ್ ಇತ್ತು, ಅದರಲ್ಲಿ ಸ್ವಲ್ಪ ಚಿಕ್ಕದಾಗಿ ನನಗೆ ಹೊರಗಡೆಯಿಂದ ಬೆಳಕು ಜಾಸ್ತಿ ಬರ್ತಾಯಿತ್ತು, ಅದಕ್ಕೋಸ್ಕರ ನಾನು ಅದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಕವರ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನನ್ನ ಹಸ್ಬೆಂಡ್ ಮಾತಾಡ್ತಾ ಕೂತಿದ್ರು, ಅವ್ರ ಜೊತೆ ಮಾತಾಡ್ತಾ ನನ್ನ ಅಡುಗೆ ಮನೆ ಕೆಲಸನೂ ಕೂಡ ಕಂಪ್ಲೀಟ್ ಆಗೋಯಿತು. ಸಾರು ಕೂಡ ಕುದಿ ಬಂದಾಯಿತು, ರೈಸ್ ಬಿಸಿ ಆಯಿತು, ನಾಯಿಗೂ ಕೂಡ ಅನ್ನ ಮಾಡಿ ಆಯಿತು. ಹಾಗೆಯೇ ಸಿಂಕಲ್ಲಿದ್ದ ಅಷ್ಟು ಪಾತ್ರೆಗಳನ್ನು ಕೂಡ ತೊಳೆದಾಯಿತು. ಈ ರೀತಿಯಾಗಿ ನಾನು ಆರಾಮಾಗಿ ಕೆಲಸ ಮುಗಿಸ್ಕೊಳ್ತೀನಿ. ಇದಿಷ್ಟು ಕೆಲಸ ಆದ ನಂತರ ನನಗೆ ಫ್ರೀ ಟೈಮ್ ಸಿಗುತ್ತೆ. ಸುಮ್ಮನೆ ಹೋಗ್ಬಿಟ್ಟು ನಾನು ಟಿ ವಿ ನೋಡೋದಾಗಿರ್ಬೋದು, ಅಥವಾ ಏನಾದರೂ ವಿಡಿಯೋ ಎಡಿಟ್ ಮಾಡೋದಿದ್ರೆ ಎಡಿಟ್ ಮಾಡ್ಕೊಳ್ತೀನಿ, ಅಥವಾ ನನ್ನ ನೆಕ್ಸ್ಟ್ ಡೇಗೆ ಸ್ಕೂಲ್ಗೆ ಏನೆಲ್ಲ ರೆಡಿ ಆಗಬೇಕು ಅದನ್ನು ರೆಡಿ ಮಾಡಿಟ್ಕೊಳ್ಳೋದು, ಈ ಥರದ ಕೆಲಸಗಳನ್ನು ಮಾಡ್ಕೊಳ್ತೀನಿ. ಸೊ ಎಲ್ಲ ವರ್ಕಿಂಗ್ ವುಮನ್ಗೂ ಅದೇ ಒಂದು ಸ್ಟ್ರೆಸ್ ಆಗಿರುತ್ತೆ. ಇವತ್ತಿನ ದಿನ ಮುಗೀತು ಅಂತ ಖುಷಿ ಪಡೋದು, ನಾಳೆಗೆ ನಾವು ಪ್ರಿಪೇರ್ ಆಗಬೇಕು ಅಂದ್ಕೊಳ್ಳೋದು, ಇದೊಂದು ಚಾಲೆಂಜಿಂಗ್ ಆಗಿರುತ್ತೆ ಫ್ರೆಂಡ್ಸ್. ಸೊ ನಾನು ಕೂಡ ಪಾತ್ರೆ ಯಾವುದನ್ನು ಕೂಡ ಇಡೋದಿಲ್ಲ. ನೈಟ್ ಈಗ ಊಟಕ್ಕೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ಊಟಕ್ಕೆ ಆದ ನಂತರನೂ ಕೂಡ ನಾನು ಕೌಂಟರ್ ಟಾಪ್ ಆಗಿರ್ಬೋದು, ಸ್ಟವ್ ಆಗಿರ್ಬೋದು, ಹಾಗೆ ಸಿಂಕ್ ಕೂಡ ಕ್ಲೀನ್ ಮಾಡಿಟ್ಟು ಮಲ್ಕೊಳ್ತೀನಿ. ಯಾಕೆಂದರೆ ಮಾರ್ನಿಂಗ್ ನಾವು ಫ್ರೆಶ್ ಆಗಿ ಅಡುಗೆನ ಮಾಡ್ಕೊಳ್ಳೋದಕ್ಕೆ ಅಡುಗೆ ಮನೆ ಕ್ಲೀನಾಗಿದ್ದರೆ ನಮಗೊಂದು ರೀತಿ ಒಂಥರ ಇನ್ಸ್ಪೈರ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಅಡುಗೆ ಮನೆಯನ್ನು ಕ್ಲೀನ್ ಮಾಡಿ ಇಟ್ಕೊಂಡೆ ಮಲ್ಕೊಳ್ಳೋವಂಥದ್ದು. ಇಲ್ಲಾಂದರೆ ಬೆಳಗ್ಗೆ ಹೋಗ್ಬಿಟ್ಟು ನಾವು ಅಡುಗೆ ಮನೆಯನ್ನು ಫುಲ್ಲು ಮೆಸ್ಸಿಯಾಗಿರೋ ಅಡುಗೆ ಮನೆಯನ್ನು ನೋಡಿದ್ರೆ ಅರ್ಧ ಮೂಡ್ ಅದರಲ್ಲೇ ಹಾಳಾಗೋಗುತ್ತೆ. ಮತ್ತು ನಾವು ಯಾರ ಹತ್ರ ಏನು ಮಾತಾಡ್ತೀವಿ ನಮಗೆ ಗೊತ್ತಿರೋದಿಲ್ಲ. ಸೊ ಆ ರೀತಿ ಆಗುತ್ತೆ. ಇಡೀ ದಿನ ನಾವು ಅದರಲ್ಲೇ ಸ್ಟ್ರೆಸ್ಸಲ್ಲೇ ನಾವು ಕಳಿಬೇಕಾಗತ್ತೆ. ಅದಕ್ಕೋಸ್ಕರ ನಾನು ಅಡುಗೆ ಮನೆಗೆ ಫುಲ್ಲು ಕ್ಲೀನ್ ಮಾಡಿಟ್ಟು ಮಲ್ಕೊಳ್ತೀನಿ. ಸೊ ಈ ರೀತಿಯಾಗಿ ನಾನು ನೋಡಿ ಎಲ್ಲ ಕೆಲಸಗಳನ್ನು ಕೂಡ ನಾನು ಮಾಡ್ಕೊಳ್ತಾ ಇದ್ದೀನಿ. ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡಾದ ನಂತರ ನಾವೊಂದು ಊಟ ಮಾಡೋದಕ್ಕೆ ಒಂದು 9 o'clock ಈ ಥರ ಆಗುತ್ತೆ. ಊಟ ಮಾಡುವಾಗ 9 o'clock ನಂತರ ಊಟ ಮಾಡ್ತೀವಿ. ನೆಕ್ಸ್ಟ್ 9:30 10 o'clockಗೆಲ್ಲ ನಾನು ಅಡುಗೆ ಮನೆ ಕ್ಲೀನಾಗಿ ನಾನು ಬೆಡ್ಗೆ ಹೋಗ್ಬಿಡ್ತೀನಿ ಮಲ್ಕೊಳಕ್ಕೆ. 10 ಗಂಟೆ ನಂತರ ನಾನು ಮೊಬೈಲ್ ಕೂಡ ನೋಡೋದಿಲ್ಲ. ಅದಾದಮೇಲೆ ಮಲ್ಕೊಂಡ್ಬಿಡೋದು. ಒಮ್ಮೊಮ್ಮೆ ರೇರಾಗಿ 10 o'clock ನಾಳೆ ರಜೆ ಇದೆ ಅಂತ ಹೇಳಿದ್ರೆ 10 o'clock ಆದಮೇಲೂ ಸ್ವಲ್ಪ ಹೊತ್ತು ಮೊಬೈಲಲ್ಲಿ ಕೆಲವೊಂದೆಲ್ಲ ಸ್ವಲ್ಪ ಬೇರೆಯೇ ವರ್ಕ್ ಇದೆ ಏನಾದರೂ ನೋಡ್ತಾ ಇರ್ತೀವಲ್ಲ, ಬೇಡ ಸ್ವಲ್ಪ ಫ್ರೀಯಾಗಿ ಆರಾಮಾಗಿ ಏನಾದರೂ ಆರಾಮ್ಸೆ ಇರುವಂಥದ್ದು ಏನಾದರೂ ನೋಡೋಣ ಅಂದರೆ ಕೆಲವೊಂದು ರೀಲ್ಸ್ಗಳು ತುಂಬ ಚೆನ್ನಾಗಿರುತ್ತೆ, ಅದನ್ನು ನೋಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಮನೆಯಲ್ಲೆಲ್ಲ ಮಾತಾಡಿಕೊಂಡು ನನ್ನ ಬೆಕ್ಕಿದೆ, ನಾಯಿ ಇದೆ, ಇವುಗಳ ಜೊತೆ ಎಲ್ಲ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಟೈಮನ್ನು ಕಳೀತೇನೆ ಫ್ರೆಂಡ್ಸ್. ಸೊ ಇದು ನಾನು ಬುಧವಾರದ್ದು ಈವ್ನಿಂಗಿದ್ದು ವ್ಲಾಗನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರೋವಂಥದ್ದು. ನೆಕ್ಸ್ಟ್ ಡೇ ಗುರುವಾರ ಇತ್ತು. ದೇವರಿಗೆ ನಾವು ದೇವ್ರ ಕೋಣೆನೆಲ್ಲ ಕ್ಲೀನ್ ಮಾಡಿಬಿಟ್ಟು ಪೂಜೆ ಮಾಡಬೇಕು. ಸೊ ನಾನು ಅದರ ವಿಡಿಯೋನೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನಾಳೆ. ಸೊ ಈ ವಿಡಿಯೋ
ಐ ಹೋಪ್ ನಿಮಗೆ ಈ ವಿಡಿಯೋ ತುಂಬ ಇಷ್ಟ ಆಗಬಹುದು ಅಂದ್ಕೊಂಡಿದ್ದೀನಿ. ಸುಮಾರು ದಿನಗಳ ನಂತರ ನಾನು ವಿಡಿಯೋನ ಹಾಕ್ತಾಯಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಕೆಲವೊಂದು ಪರ್ಸ್ನಲ್ ರೀಸನ್ಸ್ ಇದರಿಂದ ನನಗೆ ವಿಡಿಯೋ ಮಾಡಲಿಕ್ಕಾಗಲೇ ಇಲ್ಲ, ವಿಡಿಯೋ ಮಾಡಲಿಲ್ಲ ನಾನು. ಸೊ ಇನ್ನು ಮುಂದೆ ರೆಗ್ಯುಲರಾಗಿ ವಿಡಿಯೋ ಹಾಕಬೇಕು ಅಂದ್ಕೊಂಡಿದ್ದೀನಿ. ಕೆಲವೊಂದು ನಾನು ಹೇಗೆ ನನ್ನ ವರ್ಕ್ ಆ್ಯಂಡ್ ಹೌಸನ್ನು ಮ್ಯಾನೇಜ್ ಮಾಡ್ತೀನಿ, ಇದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಆದರೆ ಇಷ್ಟು ದಿನ ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಮಧ್ಯದಲ್ಲಿ ತುಂಬ ಗ್ಯಾಪ್ ಆಗೋಯಿತು. ಬಟ್ ಇನ್ನು ಆ ಗ್ಯಾಪ್ ಆಗಬಾರ್ದು ಅಂತಲೂ ಕೂಡ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಅದಕ್ಕೋಸ್ಕರ ನಾನು ಇವತ್ತಿನಿಂದಲೇ ನಾನು ರೆಗ್ಯುಲರಾಗಿ ವಿಡಿಯೋನ ಹಾಕಬೇಕು. ನಾಳೆ ನಾನು ಹೇಗೆಲ್ಲ ದೇವ್ರ ಕೋಣೆಯನ್ನು ಡೀಪ್ ಕ್ಲೀನ್ ಮಾಡ್ತೀನಿ, ಹಾಗೆಯೇ ದೇವ್ರ ಪೂಜೆಯನ್ನು ಹೇಗೆ ಮಾಡ್ತೀನಿ, ಪ್ರತಿಯೊಂದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಸೊ ಇದಾಗಿತ್ತು ನನ್ನ ಒಂದು ಪುಟ್ಟದಾದಂತಹ ಡೈಲಿ ವ್ಲಾಗ್ ಆಗಿತ್ತು. ಈ ಒಂದು ಡೈಲಿ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತೀನಿ. ಹಾಗೆಯೇ ಈ ವಿಡಿಯೋಗೆ ನಿಮ್ಮ ಒಂದು ಲೈಕಿಂದ ನಮಗೆ ತುಂಬಾ ಇನ್ಸ್ಪಿರೇಷನ್ ಸಿಗುವಂಥದ್ದು. ಆ ಇನ್ಸ್ಪಿರೇಷನ್ಗೋಸ್ಕರನಾದರೂ ನೀವೊಂದು ಲೈಕ್ ಕೊಡಿ ವಿಡಿಯೋ ಇಷ್ಟ ಆಗಿದ್ರೆ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಟೇಕ್ ಕೇರ್, ಬಾಯ್.